ಇಂಚರ ವಾಶ್ರೂಮ್ನಿಂದ ಕಾಣೆಯಾಗಿರೋ ವಿಷಯ ಕೇಳಿ ಸಂಗಮ್ ತುಂಬಾ ಗಾಬರಿಯಾಗಿ ತನ್ನ ಫ್ರೆಂಡ್ ವಿಕ್ರಾಂತ್ಗೆ ಕಾಲ್ ಮಾಡಿ ಈಗಿಂದೀಗ್ಲೇ ಬಾ ಅಂತ ಹೇಳ್ದ. ಯಾಕೆ ಅಂದ್ರೆ ವಿಕ್ರಾಂತ್ ಮಾತ್ರ ತನಗೆ ಲೀಗಲಿ ಹೆಲ್ಪ್ ಮಾಡೋಕ್ ಸಾಧ್ಯ ಅಂತ ಅವನಿಗೆ ಗೊತ್ತಿತ್ತು. ಇಂಚರ ಹೋಟೆಲ್ ಒಳಗಡೆನೆ ಇದ್ದಾಳೆ ಅಂತ ಸಂಗಮ್ಗೆ ಸೆನ್ಸ್ ಆಗ್ತಾ ಇತ್ತು. ಆದ್ರೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗದೆ ಅವನು ಚಡ್ಪಡಿಸ್ತಾ ಇದ್ದ. ಹಾಗಾಗಿ ಮ್ಯಾನೇಜರ್ ಹೆಲ್ಪ್ ತಗೊಂಡು ಹೋಟೆಲ್ ಮೂಲೆನೂ ಸಿಸಿಟಿವಿ ಸಹಾಯದಿಂದ ಚೆಕ್ ಮಾಡಬೇಕು ಅಂದ್ಕೊಂಡ. ಮ್ಯಾನೇಜರ್ ಸರ್ವೇಲೆನ್ಸ್ ರೂಮ್ನಲ್ಲಿ ಸೆಟಪ್ ಮಾಡಿ, ಸರ್, ದ ಮಾನಿಟರ್ ಇಸ್ ರೆಡಿ, ನಾವೀಗ ವ್ಯೂ ತಗೋಬಹುದು ಅಂತ ಹೇಳ್ತಾ ಇದ್ದ ಹಾಗೆ ಸಂಗಮ್ ಇಮಿಡಿಯೇಟ್ ಆಗಿ ಮಾನಿಟರ್ ಮುಂದೆ ಕೂತು ಲಾಸ್ಟ್ 1 ಅವರ್ ಫುಟೇಜಸ್ ಎಲ್ಲ ನೋಡೋಕೆ ಶುರು ಮಾಡ್ದ. ಮೊದಲು ಅವನ್ ಪಾರ್ಟಿ ವಿಡಿಯೋ ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇಂಚರ ಸರಿಯಾಗಿರೋದು ಅವನಿಗೆ ಕಾಣಿಸ್ತು. ಈ ಕಡೆ ವಿಕಾಸ್ ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡಿದ್ ನೋಡಿ ಇಂಚರಾಗೆ ಭಯ ಆಗಕ್ ಶುರುವಾಯ್ತು. ಅವನ್ನ ಹೇಗ್ ತಡೆಯೋದು ಅಂತಾನೆ ಅವಳಿಗೆ ಅರ್ಥ ಆಗ್ಲಿಲ್ಲ. ಅವನನ್ನ ಸಾಯಿಸೋಕಾಗ್ಲಿ ಅಥವಾ ತನ್ನಂತಾನು ಸೇವ್ ಮಾಡ್ಕೊಳ್ಳೋಕಾಗ್ಲಿ ಅವಳತ್ರ ಶಕ್ತಿ ಇರ್ಲಿಲ್ಲ. ಆದ್ರೆ ಅಷ್ಟು ವೀಕ್ ಆಗಿದ್ರು ವಿಕಾಸ್ನ ತಡೆಯೋ ಧೈರ್ಯ ಅವಳಲ್ಲಿ ಜಾಗೃತವಾಗಿತ್ತು. ಅವಳು ಕೋಪದಿಂದ, ವಿಕಾಸ್, ನೀನ್ ಮಾಡ್ತಿರೋದು ಸರಿ ಇಲ್ಲ, ತಪ್ಪು ಮಾಡ್ತಿದ್ಯಾ, ಐ ಆಮ್ ವಾರ್ನಿಂಗ್ ಯು, ನನಗೆ ಇಲ್ಲಿಂದ ಹೋಗೋಗ್ಬಿಡು ಅಂತ ವಿಕಾಸನ್ನೇ ಗುರಾಯಿಸ್ತಾ ಹೇಳಿದ್ಲು. ಅವಳನ್ನ ಬೆಡ್ ಮೇಲ್ ಬಿಸಾಕಿ ವಿಕಾಸ್ ಜೋರಾಗಿ ನಗ್ತಾ ಅಷ್ಟಷ್ಟಾಗಿ ಅವಳ ಹತ್ರ ಬಂದ. ಇಂಚರ ಈ ಗೋಳಾಟ, ಅವಳು ಕಿರ್ಚಾಟ ಎಲ್ಲ ಅವನಿಗೆ ಇನ್ನೂ ಮಜಾ ಕೊಡ್ತಾ ಇತ್ತು. ಇಷ್ಟು ದಿನ ಅವನು ತನ್ನ ಹಳೆ ಬಾಸ್ ಅನ್ನೋ ಕಾರಣಕ್ಕೆ ಇಂಚರ ಅವನಿಗೆ ನೀವು ತಾವು ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಿದ್ಲು. ಆದ್ರೆ ಇವತ್ತು ಅವನು ನಡ್ಕೋತಿರೋ ರೀತಿ ನೋಡಿ ಅವನಿಗೆ ಸರ್ ಅನ್ನೋಕೆ ಅವಳಿಗೆ ಅಸಹ್ಯ ಆಯ್ತು. ಇಂಚರ ಮಾತಿಗೆ ವಿಕಾಸ್ ಒಂಥರ ನಗ್ತಾ, ಓಫ್, ನೀನ್ ಹೀಗ್ ಕಿರಿಚ್ತಾ ಇದ್ರೆ ನನಗ್ ಸಖತ್ ಕಿಕ್ ಕೊಡುತ್ತೆ. ಐ ಸ್ವೇರ್, ನೀನ್ ಹತ್ರದಿಂದ ಇಷ್ಟೊಂದು ಹಾಟ್ ಆಗಿ ಕಾಣಿಸ್ತೀಯ ಅಂತ ನೀನ್ ಫಸ್ಟ್ ಡೇ ಆಫೀಸಿಗೆ ಬಂದಾಗ ನನಗೆ ಗೊತ್ತೇ ಇರಲಿಲ್ಲ. ಐ ಮೀನ್, ಲುಕ್ ಎಟ್ ಯು, ಯುವರ್ ಬ್ಯೂಟಿಫುಲ್ ಫೇಸ್, ಯುವರ್ ಸಾಫ್ಟ್ ಲೆಗ್ಸ್, ಯುವರ್ ಸ್ಟನ್ನಿಂಗ್ ಹ್ಯಾಂಡ್ಸ್ ಆ್ಯಂಡ್ ಅಂತ ಹೇಳ್ತಾ ತನ್ನ ಕೋಟ್ ರಿಮೂವ್ ಮಾಡಿ ಇಂಚರ ಹತ್ರ ಬಂದ. ಅದನ್ನ ಸಹಿಸ್ಕೊಳ್ಳೋಕೆ ಇಂಚರಾಗೆ ತುಂಬಾ ಕಷ್ಟ ಆಯ್ತು. ಅವನು ತನ್ನ ಬಾಡಿ ಪಾರ್ಟ್ಸ್ನೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡ್ತಿರೋದು ನೋಡಿ ಇಂಚರ ಭಯ, ಕೋಪ ಎರಡೂ ಜಾಸ್ತಿ ಆಯ್ತು. ಸಿಟ್ಟಿಂದ ಅವಳ ಮುಖ ಫುಲ್ ರೆಡ್ ಆಗ್ಬಿಟ್ಟಿತ್ತು. ಅವಳ ಸಿಟ್ಟು ತಡೆಯೋಕಾಗ್ದೆ, ಯು ಬಾಸ್ಟರ್ಡ್, ಐ ವಿಲ್ ನಾಟ್ ಲೆಟ್ ಯು ಟಚ್ ಮೀ ಅಂತ ಹೇಳ್ತಾ ಬೆಡ್ ಮೇಲಿದ್ದ ಪಿಲ್ಲೋನ ಅವನ ಮುಖದ ಮೇಲೆ ಎಸ್ದು ವಾಶ್ರೂಮ್ ಕಡೆ ಓಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಅವಳು ತುಂಬಾ ವೀಕ್ ಆಗಿದ್ರಿಂದ ಫಾಸ್ಟ್ ಆಗಿ ಹೋಗೋಕೆ ಸಾಧ್ಯ ಆಗ್ಲಿಲ್ಲ. ಆಗ ವಿಕಾಸ್ ಅವಳ ಕೈ ಹಿಡ್ಕೊಂಡು ಅವಳನ್ನ ತನ್ನ ಕಡೆ ಎಳ್ಕೊಂಡ. ಅವಳ ಸ್ಥಿತಿ ನೋಡಿ ನಗ್ತಾ, ನೈಸ್ ನೈಸ್ ಎಫರ್ಟ್, ಬಟ್ ವೇಸ್ಟ್ ಆಫ್ ಎನರ್ಜಿ. ಇಷ್ಟೊಂದೆಲ್ಲ ಪ್ರಯತ್ನ ಪಟ್ಟು ಅದೆಲ್ಲ ವ್ಯರ್ಥ ಆದ್ಮೇಲಾದ್ರೂ ಇಲ್ಲಿ ಯಾರು ನಿನ್ನನ್ನ ಸೇವ್ ಮಾಡೋಕ್ ಬರಲ್ಲ ಅನ್ನೋದು ನಿನಗೆ ಅರ್ಥ ಆಗಿರ್ಬೇಕಲ್ಲ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಿನ್ ಎನರ್ಜಿನ ಈ ತರ ವೇಸ್ಟ್ ಮಾಡೋದು ಬಿಟ್ಟು ಸರಿಯಾಗಿ ಯುಟಿಲೈಸ್ ಮಾಡ್ಕೋ. ಕೋಆಪರೇಟ್ ವಿತ್ ಮೀ ಅಂಡ್ ಹ್ಯಾವ್ ಫನ್ ಬೇಬಿ ಅಂತ ಹೇಳ್ತಾ ವಿಕಾಸ್ ಇಂಚರಾಗೆ ಕಿಸ್ ಮಾಡೋಕೆ ಅಂತ ತನ್ನ ಮುಖ ಇಂಚರ ಲಿಪ್ಸ್ ಹತ್ರ ತಗೊಂಡ್ ಬಂದ. ಇನ್ನೇನು ಅವಳ ತುಟಿಗೆ ಕಿಸ್ ಮಾಡ್ಬೇಕು. ಅಷ್ಟ್ರಲ್ಲಿ ಇಂಚರ ಅವನನ್ನ ಜೋರಾಗಿ ಪುಷ್ ಮಾಡಿ, ಡೋಂಟ್ ಯು ಡೇರ್, ನನ್ನನ್ನು ಮುಟ್ಟಿದ್ರೆ ಸುಟ್ಟು ಹೋಗ್ತೀಯಾ ಅಂದು ಹೇಗೋ ಕಷ್ಟಪಟ್ಟು ತನ್ನಂತಾನು ಸಂಭಾಳಿಸ್ಕೊಂಡು ಡೋರ್ ಕಡೆ ಓಡಿದ್ಲು. ಆಗ ಡೋರ್ ಇಮಿಡಿಯೇಟ್ ಆಗಿ ಓಪನ್ ಆಯ್ತು. ಡೋರ್ ಓಪನ್ ಆಗ್ತಿದ್ದ ಹಾಗೆ ಅಲ್ಲಿನ ಸೀನ್ ನೋಡಿ ವಿಕ್ರಾಂತ್ ಶಾಕ್ ಆಗೋದ. ಹೆಲ್ಪ್ ಹೆಲ್ಪ್ ಅಂತ ಇಂಚರ ಕೂಗ್ತಾ ಇದ್ರೆ ವಿಕಾಸ್ ಅವಳ ಮೈ ಮೇಲೆ ಮೃಗದ ಥರ ಎರಗಿದ್ದ. ಅವಳು ಕೆದ್ರಿರೋ ಕೂದ್ಲು, ಮೈ ಮೇಲಾಗಿರೋ ಗಾಯ, ಸುತ್ತಮುತ್ತಲಿನ ಕಂಡೀಷನ್ ನೋಡಿ ಅವಳು ತನ್ನಂತಾನು ಸೇವ್ ಮಾಡ್ಕೊಳ್ಳೋಕೆ ಅದೆಷ್ಟು ಹೋರಾಡಿರ್ಬೋದು ಅಂತ ವಿಕ್ರಾಂತ್ಗೆ ಅನ್ನಿಸ್ತು. ಅವನು ಸಿಟ್ಟಿಂದ, ವಿಕಾಸ್, ವಾಟ್ ದ ಹೆಲ್ ಅಂತ ಹೇಳ್ತಾ ವಿಕಾಸ್ನ ಇಂಚರ ಮೈ ಮೇಲಿಂದ ಎತ್ತಿ ತನ್ನ ಕಡೆ ಎಳೆದ. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ವಿಕ್ರಾಂತ್, ಯು ಬ್ಲಡಿ ರಾಸ್ಕಲ್ ಅಂತ ಹೇಳ್ತಾ ವಿಕಾಸ್ ಕಪಾಳಕ್ಕೆ ಜೋರಾಗಿ ಬಾರಿಸ್ದ. ಆಗ ವಿಕಾಸ್,
ಏಯ್, ನನ್ನನ್ನೇ ಹೊಡಿತ್ಯಾ? ಹೌ ಡೇರ್ ಯು! ಇಲ್ಲಿಗ್ ಬಂದು ನನ್ ಮೇಲ್ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನ್ಗೆ? ನೀನು ಸಂಗಮ್ ಫ್ರೆಂಡ್ ಅಂದ್ ಮಾತ್ರಕ್ಕೆ ನನ್ ಮೇಲ್ ಕೈ ಮಾಡೋ ರೈಟ್ಸ್ ಇಲ್ಲ ನಿನಗೆ ಅಂತ ಹೇಳ್ದ. ಅವಳ ಸ್ಥಿತಿ ನೋಡಿ ಸಂಗಮ್ ಅವಳ ಹತ್ರ ಹೋಗಿ, ಇಂಚರ, ಆರ್ ಯು ಓಕೆ? ವಾಟ್ ಹ್ಯಾಪೆಂಡ್ ಅಂತ ಕೇಳ್ತಾ ಅವಳ ಹೆಗಲ್ ಮೇಲ್ ಕೈ ಇಟ್ಟು ಅವಳನ್ನ ತನ್ನ ಎದೆಗೆ ಒರಗಿಸ್ಕೊಂಡ. ಆದ್ರೆ ಅವಳಿಗೇನೂ ಹೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ವಿಕ್ರಾಂತ್ಗೂ ಯಾವ ಬಾಯಿಂದ ವಿಕಾಸ್ ಹೆಸರು ಹೇಳಲಿ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಇಂಚರ ಸ್ಥಿತಿ ನೋಡಿ ಸಂಗಮ್ ಆಲ್ರೆಡಿ ತುಂಬಾ ಗಾಬರಿ ಆಗಿದ್ದ. ಅಂಥದ್ರಲ್ಲಿ ಈಗ ಇನ್ನೊಂದು ಶಾಕ್ ಕೊಡೋದು ಎಷ್ಟು ಸರಿ ಅಂತ ವಿಕ್ರಾಂತ್ ಥಿಂಕ್ ಮಾಡ್ತಿದ್ದ. ಆದ್ರೆ ಅವನೇನಾದ್ರೂ ಹೇಳೋಕು ಮುಂಚೆನೆ ಸಂಗಮ್, ವಿಕಿ, ಯಾರವನು ಅಂತ ಸಿಟ್ಟಲ್ ಕೇಳ್ದ. ಸಂಗಮ್ ಕಣ್ಣಲ್ಲಿರೋ ಸಿಟ್ ನೋಡಿ ವಿಷಯ ಮುಚ್ಚಿಡ್ದೆ ವಿಕಾಸ್ ಅಂತ ಹೇಳ್ದ. ಅದನ್ ಕೇಳಿ ಸಂಗಮ್ ವಾಟ್ ಅಂತ ಶಾಕಲ್ ಕೇಳ್ದ. ವಿಕ್ರಾಂತ್ ಹೇಳಿದ್ ಕೇಳಿ ಅವನ್ ರಕ್ತ ಕುದಿಯೋಕ್ ಶುರುವಾಯ್ತು. ವಿಕಾಸ್ ಪ್ಲೇ ಬಾಯ್, ಹುಡ್ಗಿರ್ನ ಯೂಸ್ ಮಾಡಿ ಬಿಸಾಕ್ತಾನೆ ಅಂತ ಸಂಗಮ್ಗೆ ಗೊತ್ತಿತ್ತು. ಆದ್ರೆ ಒಂದು ಹುಡ್ಗಿನ ಕಿಡ್ನಾಪ್ ಮಾಡಿ ಅವಳ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೋತಾನೆ ಅಂತ ಸಂಗಮ್ ಕನಸಲ್ಲೂ ಯೋಚಿಸಿರ್ಲಿಲ್ಲ. ಅವನು ಸಿಟ್ಟು ತಡಿಯೋಕಾಗ್ದೆ ಅರೆಸ್ಟ್ ಹಿಮ್ ಅಂತ ಹೇಳ್ದ. ಅದಕ್ಕೆ ವಿಕ್ರಾಂತ್, ಬಟ್ ಹೀಸ್ ಯೋರ್ ಬ್ರದರ್ ಅಂತ ಹೇಳಿ ಇನ್ನೊಂದ್ಸಲ ಸಂಗಮ್ಗೆ ಯೋಚನೆ ಮಾಡೋಕೆ ಅವಕಾಶ ಕೊಟ್ಟ. ಯಾಕೆ ಅಂದ್ರೆ ಎಷ್ಟಂದ್ರೂ ವಿಕಾಸ್ ಸಂಗಮ್ ಕಸಿನ್. ಹಾಗಾಗಿ ಸಂಗಮ್ ಅವನನ್ನ ಫರ್ಗಿವ್ ಮಾಡ್ಬೋದು ಅಂತ ವಿಕ್ರಾಂತ್ ಅಂದ್ಕೊಂಡಿದ್ದ. ಆದ್ರೆ ಸಂಗಮ್ ಸಿಟ್ಟು ಇನ್ನೂ ಜಾಸ್ತಿಯಾಗಿ, ನಾನ್ ಹೇಳ್ದೆ ತಾನೆ, ಜಸ್ಟ್ ಗೋ ಅಂಡ್ ಅರೆಸ್ಟ್ ಹಿಮ್ ಅಂತ ಜೋರಾಗಿ ಕಿರ್ಚ್ದ. ಈ ಸಲ ವಿಕ್ರಾಂತ್ಗೆ ಇನ್ನೊಂದ್ಸಲ ಕೇಳೋ ಅವಶ್ಯಕತೆ ಇರ್ಲಿಲ್ಲ. ಸಂಗಮ್ ಮನಸ್ಸಲ್ಲೇ, ಅವನಿಗೆ ಅದೆಷ್ಟು ಧೈರ್ಯ ಇದ್ರೆ ಇಂಚರ ಜೊತೆ ಹೀಗೆಲ್ಲ ನಡ್ಕೋತಾನೆ? ಅವನು ಯಾರೇ ಆಗಿರ್ಲಿ, ನನ್ ತಮ್ಮ ಆಗಿದ್ರು ಸರಿ, ಇನ್ ಯಾರೇ ಆಗಿದ್ರು ಸರಿ, ಅವನನ್ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಅಂದ್ಕೋತಿದ್ದ. ವಿಕ್ರಾಂತ್ ತನ್ನ ಪೊಲೀಸ್ ಟೀಮ್ನ ಕರೆಸಿ ಅವ್ರ ಜೊತೆ ವಿಕಾಸ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ದ. ಸಂಗಮ್ ತೆಕ್ಕೆಯಲ್ಲಿದ್ರೂನು ಇಂಚರಾಗೆ ನಡೆಯೋಕಾಗ್ತಿರ್ಲಿಲ್ಲ. ಅವಳನ್ನ ಹೇಗೋ ಕಷ್ಟಪಟ್ಟು ಕೂರ್ಸಿ ಸಂಗಮ್ ಅವಳ ಹಣೆ ಮುಟ್ ನೋಡ್ದ. ಅದು ಫುಲ್ ಬಿಸಿ ಇತ್ತು. ಅದನ್ನ ನೋಡಿ ಅವಳ ಡ್ರಿಂಕ್ ಅಲ್ಲಿ ಏನೋ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ ಅಂತ ಅವನಿಗೆ ಸೆನ್ಸ್ ಆಯ್ತು. ಅವಳನ್ನ ಎಬ್ಬಿಸ್ಬೇಕು ಅಂದ್ಕೊಂಡು, ಇಂಚರ, ಇಂಚರ, ಕಣ್ಬಿಡು, ಆರ್ ಯು ಆಲ್ ರೈಟ್? ಏನ್ ಫೀಲ್ ಆಗ್ತಿದೆ ನಿನ್ಗೆ? ವಾಮಿಟ್ ಮಾಡಿದ್ಯಾ ಅಂತ ಕೇಳ್ತಾ ಅವಳನ್ನ ಎಚ್ಚರ ಮಾಡೋಕೆ ಟ್ರೈ ಮಾಡ್ತಿದ್ದ. ಆದ್ರೆ ಈಗ ಅವಳು ಪೂರ್ತಿ ಎಚ್ಚರ ತಪ್ಪಿದ್ಲು. ಒಮ್ಮೊಮ್ಮೆ ಎಚ್ಚರ ಆಗಿ ಸಂಗಮ್ ತೋಳಲ್ಲೇ ಅಳ್ತಿದ್ಲು, ಇನ್ನೊಮ್ಮೆ ಹಾಗೆ ಕಣ್ಮುಚ್ತಿದ್ಲು. ಅದನ್ನ ನೋಡಿ ಸಂಗಮ್ಗೆ ಇನ್ನೂ ಗಾಬರಿ ಆಯ್ತು. ಅವನು ಇಮಿಡಿಯೇಟ್ ಆಗಿ ಅವಳನ್ನ ಎತ್ಕೊಂಡು ಆಚೆ ಬಂದು, ವಿಕಿ, ಕಾರ್ ತೆಗಿ, ವಿ ನೀಡ್ ಟು ಗೋ ಟು ದ ಹಾಸ್ಪಿಟಲ್ ಅಂತ ಹೇಳ್ದ. ಈ ಕಡೆ ವಿಕ್ರಾಂತ್ಗೆ ಇಂಚರ ಸ್ಥಿತಿ ನೋಡಿ ಅವಳ ಡ್ರಿಂಕ್ ಅಲ್ಲಿ ವಿಕಾಸ್ ಯಾವ್ದೋ ಡ್ರಗ್ ಮಿಕ್ಸ್ ಮಾಡಿದಾನೆ ಅಂತ ಗೊತ್ತಾಯ್ತು. ಇಂಚರ ಬಾಡಿ ಟೆಂಪರೇಚರ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಯ್ತು. ಅದನ್ನ ನೋಡಿ ವಿಕ್ರಾಂತ್, ಬ್ರೋ, ಐ ಥಿಂಕ್ ಶಿ ನೀಡ್ಸ್ ಯು. ನಾನು ವಿಪಿನ್ಗೆ ಹೇಳಿ ನಿಮ್ಮಿಬ್ಬರಿಗೂ ಒಂದು ರೂಮ್ ಬುಕ್ ಮಾಡಿಸ್ತೀನಿ, ಹಾಸ್ಪಿಟಲ್ಗೆ ಹೋಗೋ ನೆಸೆಸಿಟಿ ಇಲ್ಲ ಅಂದ. ಅವನ್ ಮಾತ್ ಕೇಳಿ ಸಂಗಮ್ ಫುಲ್ ಶಾಕ್ ಆಗೋದ. ವಿಕಿ ಯಾಕೆ ಹಾಗೆ ಹೇಳ್ತಿದ್ದಾನೆ ಅಂತ ಸಂಗಮ್ಗೆ ಅರ್ಥ ಆಗುತ್ತಾ? ತನ್ನನ್ನ ಅರೆಸ್ಟ್ ಮಾಡಿಸಿದ್ದು ಸಂಗಮ್ಮೆ ಅಂತ ವಿಕಾಸ್ಗೆ ಗೊತ್ತಾಗುತ್ತಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.